ರಾಜಣ್ಣ ಸ್ವಲ್ಪ ಈ ಕಡೆ ಕಣೋ. ಅಲ್ಲೇ ಇದೆ ನೋಡು, ಕೈ ಸಿಕ್ಕತ್ತೆ. ಅಲ್ಲೇ ದೊಡ್ಡನ್ ಮಾವಿನಕಾಯಿ ಇದೆ ನೋಡು, ಮುಂದೆ ಮುಂದೆ. ಅಯ್ಯೋ ಅಲ್ಲೇ ಅಲ್ಲೇ. ಅದೇ ನಂಗಿದು ಅಲ್ಲೇ ಇದೆ ನೋಡು, ಅದೇ ನಂಗೆ ಇನ್ನೊಂದು ಹೇಳ್ಕೊ. ಹಾಗೆ ಬೇಕಾ? ಇನ್ನೊಂದು ಬೇಕು, ಇನ್ನೊಂದು ಹಾಕೋ. ಸಾಕೇನೆ? ಸಾಕು, ಹಿಡಿಯೋ. ಹಾಗೆ ಇಳಿಯೋದು? ಹತ್ತಕ್ ಬರುತ್ತೆ, ಹಿಡಿಯಕ್ ಬರಲ್ವಾ? ಇಳಿಯೋ. ಎರಡೂ ಬರಲ್ವೇ? ನೀನು 10 ಒಂದೇ ಹತ್ಬಿಟ್ಟೆ, ಇರುವ ಬೇರೆ. ಅಯ್ಯಯ್ಯೋ, ಈಗೇನು ಮಾಡೋದು? ರಾಜಣ್ಣ ಪಕ್ಕ ಕಾಲಿಟ್ಕೊಂಡು ಹುಷಾರಾಗಿಳಿ. ಜಾರ್ಗಿರ್ ದುಟಿಯ ಹುಷಾರು. ಮೊದ್ಲೇ ದೆವ್ವದ ಮಾವಿನ ಮರ. ಏನಾಯ್ತು? ಅಯ್ಯೋ ರಾಜ, ಏನಾಯ್ತು? ಎಲ್ಲ ನಿನ್ನಿಂದಾನೆ. ಸಾರಿ ಕಣೋ, ಮಾವಿನಕಾಯಿ ಬೇಕಾಗಿತ್ತು, ಅದಕ್ಕೆ. ಮನೆಗೆ ಬರೋ ಔಷಧಿ ಹಚ್ತೀನಿ, ಬೇಗ ವಾಸಿ ಆಗೋಗುತ್ತೆ. ಮೆತ್ತಿಗೆ ವಾಲ್ಯೂಮ್ ಕಮ್ಮಿ ಮಾಡು. ಆಯಿಂಟ್ಮೆಂಟ್ ಹಚ್ತೀನಿ, ತಣ್ಣಗಾಗುತ್ತೆ. ತಣ್ಣಗಾಯ್ತು, ಹಿತವಾಗಿದೆ. ಹೀಗೆ ಸ್ವಲ್ಪ ಹೊತ್ತು ಮಾಡ್ತಾ ಇರೆ, ಮಜ್ಜವಾಗಿದೆ. ಬೊಂಬಾಟಾಗಿದೆ. ಅಕ್ಕ, ನಂಗೂ ಗಾಯ ಆಗಿದೆ, ಅದೇ ತರ ಹಚ್ಚು. ಇಲ್ಲೇನ ಗಾಯ ಆಗಿರೋದು? ಹಚ್ಚಬೇಕಾ? ಸಾಕು ಸಾಕು, ಗಾಯ ವಾಸಿ ಆಯ್ತು. ವಾಸಿ ಆಯ್ತಾ? ಒಂದ್ ತೊಡಕ್ ಸುಣ್ಣ, ಒಂದ್ ತೊಡಕ್ ಬೆಣ್ಣೆ. ಎಷ್ಟು ನೈಸ್ ಆಗಿದೆ ನಿನ್ ಕೈ ಬೆರಳು. ಹೇಳಿದ್ದೆ ತಪ್ಪಾಗೋಯ್ತು. ಎಲ್ಲೆಲ್ಲೋ ಹಚ್ತಾಳೆ. ತೊಡೆ ಗಾಯಕ್ಕೆ ಕೆನ್ನೆಗೆ ಔಷಧಿ. ಎಲ್ಲ ಎಲ್ಲಿದ್ದೀರಾ? ಶುಭಾ, ಊಟಕ್ ಬರ್ಬೇಕಂತೆ, ಅಮ್ಮ ಕರೀತಾ ಇದ್ದಾಳೆ. ಸ್ವಲ್ಪ ಇದೆ, ಔಷಧಿ ಹಚ್ಚ ಬರ್ತೀನಿ. ನೀನ್ ಊಟಕ್ ನಡಿ, ನಾನ್ ಹಚ್ತೀನಿ. ಅಯ್ಯೋ ಬೇಡಮ್ಮ, ನೀನ್ ಹಚ್ಚದ್ ಬೇಡ. ಮೊದ್ಲೇ ನಾಲ್ಕಣ್ಣು ಇಲ್ಲ ಹಚ್ಚಕ್ ಹೋಗಿ ಕಡೆಗೆ ಎಲ್ಲೆಲ್ಲೋ ಹಚ್ಬಿಡ್ತೀಯ. ಜುಟ್ಟಿ ಗಾಯ ಆಗಿದೆ ಅಂತೆ, ಅವನಿಗೆ ಔಷಧಿ ಹಚ್ಚು. ನಿನಗ್ ಮಾತ್ರ ಶುಭಕ್ಕ, ನನಗೆ ಸೋಡಾ ಬುಡ್ಡಿನಾ? ಜುಟ್ಟಿ ಸೋಡಾ ಬುಡ್ಡಿ ಅಂತ ನನ್ ರೇಗಿಸ್ಬೇಡ. ಏನ್ ಮಾಡ್ತೀಯಾ? ಬಾರಿಸ್ಬಿಡ್ತೀನಿ. ಬಾರಿಸ್ತ್ಯಾ. ನಿಮ್ಮಮ್ಮ ಮನೇಲಿ ಎಲೆ ತುಂಬಾ ಬಡ್ಸಿಕಿರ್ತಾರೆ, ಅಲ್ಲಿ ಹೋಗಿ 2 ಕೈಲೂ ಬಾರ್ಸು. ದೂರ ನಿಂತಿದ್ರೆ ನಂಗೇನ್ ಕಾಣಿಸಲ್ಲ ಅಂತ ಅನ್ಕೊಂಡಿದ್ಯಾ? ಅವನಿಗೆ ಬಾರ್ಸಕ್ ಹೋಗಿ ನನಗ್ ಬಾರಿಸ್ಬಿಟ್ಟಿಯಲ್ಲೇ. ಯಾಕೋ ಅಡ್ಡ ಬಂದೆ. ನೋಡಿ, ಊಟ ಮಾಡೋಣ. ಅಯ್ಯೋ, ನನ್ ಕೆನ್ನೆ ಹೊಡ್ದ ಅವಳ ಕೆನ್ನೆ ಸವರ್ತಿದ್ಯಲ್ಲ ಸೋಡಾ ಬುಡ್ಡಿ. ಅಡ್ಬಿದ್ದೆ. ಅರೆ ಕಾಳ, ಬಾರೆ ಬಾ. ಏನು ಜಮ್ ಜಮ್ ಅಂತ ಕಾಣಿಸ್ತಾ ಇದ್ಯಾ? ಗಮ್ ಗಮ್ ಅಂತ ಸುವಾಸನೆ ಬೇರೆ. ಗಮಲ್ದ ಎಣ್ಣೆ ಇಷ್ಟ ಆದವ್ರಿಗೆ ಇಷ್ಟ ಆಗಂಗ್ ಇರ್ಬೇಕು ನೋಡಿ. ಚೆನ್ನಾಗೇ ಇದೆಯಾ, ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ. ಏನೋ ದೊಡ್ಡ ಮನ್ಸು ಬಿಡಿ ನಿಮ್ದು. ನೀವು ಸಂದಾಗೆ ಇದ್ದೀರಿ, ನೆಗಿ ಮೈಯೇ, ಬಿಗಿ ಬಟ್ಟೆ, ವೈನಾಗಿದ್ದೀರಿ. ಏನೋ ತಗ್ಲಾಕೊಂಡಿದ್ದೀರಿ? ಲೇಡೀಸ್ ಪರ್ಸು ನೋಡಿ ಇಲ್ವಾ? ನಾಜೂಕಾಗೈತೆ ಬುಡಿ. ಅಂತೂ ಲೇಡೀಸ್ ವಿಷಯನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಏನೋ 10 ಜನ ತಾವು ಕಂಡಿದ್ದು, ಕೇಳಿದ್ದು, ಕಲ್ತದ್ದು. ಏನಿದು? ಸರಿ ಕಟನ್ನ ಅಲ್ಲ, ಬರೀ ಕಾಟನ್. ಏನ್ ವಿಶೇಷ? ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ನನ್ ಕುದುರೆ ಮರಿ ತಗೊಂಬಂದು ಆಚೆ ಕಡೆ ನಿಲ್ಸಿವ್ನಿ. ಒಂದ್ ಗಳಿಗೆ ನೀವು ಬಂದು ಅದ್ರ ಮ್ಯಾಗ ಕುಂತ್ ಬಿಟ್ರೆ, ಕೂತ್ಕೊಂಡ್ಬಿಟ್ರೆ ನಿಮಗ್ ತಿಳಿದೇ ಇರೋದು ಏನದೇ ಬುಡಿ. ಕಾಲೇಜ್ನಾಗ ಬೇರೆ ಓದ್ತಾ ಇವ್ರಿ,
ಅಡ್ಡಿ ಐಕ್ಲು ತೊಂದ್ರೆ ಏನು ಅನ್ನೋದನ್ನು ನಾನೇ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಹೇಳು ನೋಡೋಣ. ಅದೇನೋ ನೋಡಿ, ಒಂಟಿಯಾಗಿರ್ಬೇಕು ಅಂದ್ರೆ ಮೆಟ್ನಾಗ ಹೊಡ್ದಂಗ ಆಯ್ತದೆ. ಮನೆನಾಗ್ ಬೇರೆ ನೀವೊಬ್ರೇ, ಓ ಕಷ್ಟ ಬಿಡಿ. ಕೈನಾಗ್ ವೈನಾದ್ ಬೆಣ್ಣೆ ಮಾಡಿಕೊಂಡು ತುಪ್ಪಕ್ಕೆ ಯಾಕೆ ಹುಡುಕ್ಬೇಕು? ಏನಂತೀರಿ? ಅದಕ್ಕೆ ಸಲೀಸಾಗ್ ಬಂದ್ಬೇಕೇನೋ. ಕಂಪ್ನಿ ಕೊಡವ ಅಂತ. ನನ್ಗೂ ಇವತ್ತು ಪುರ್ಸತ್ತೇನೆಯ. ನನ್ನಿಂದ ರವಷ್ಟು ನಿಮಗ್ ಖುಷಿ ಆಗೋದಾದ್ರೆ ಅದ್ರಾಗ ನಂದೇನಿರ್ತೈತೆ? ಎಲ್ಲ ಶಿವನ್ ಲೀಲೆ. ಜೀವನ್ದಾಗೆ ಒತ್ಕೊಂಡು ಹೋಗೋದೇನು ಇರಲ್ಲ ಬುಡಿ. ಇವಾಗ ನಾನೇನ್ ಮಾಡ್ಬೇಕು ಅಷ್ಟ್ ಹೇಳು. ಅವತ್ತು ಕರೀದೇ ಇದ್ರು ಬಂದು ನಾನು ಕುದುರೆ ಮರಿಯಿಂದ ಕುಂತ್ಕೊಳ್ಳಿಲ್ವಾ? ಹಂಗೆ ಒಂದ್ ಕಿತ ಬಂದು ಕುಂತ್ಕೊಳ್ಳಿ. ಊರಾಗೆಲ್ಲ ಸುತ್ತಾಡ್ಕೊಂಡು ಹಂಗೇ ತೇಲಾಡ್ಸ್ಕೊಂಡು ಪಾಟದ ಮನೆ ಗಂಟ ಹೋಗವ. ಆಮ್ಯಾಗ ನಿಮ್ಗೆ ಎಲ್ಲ ಗೊತ್ತಾಯ್ತೈತೆ. ಮೈ ಪೂರ್ ಕಾಳ, ಐ ಆಮ್ ಸಾರಿ. ನನಗೀಗ ಅದೆಲ್ಲ ಏನು ಬೇಕಾಗಿಲ್ಲ. ನಾನೀಗಾಗ್ಲೇ ರಾಜ ಜೊತೆ ಊರೆಲ್ಲ ಸುತ್ತಾಡಿದೀನಿ. ತಾವಿನ್ ಹೊರಡಬಹುದು. ಹಂಗನ್ಬಿಟ್ರೆ ಹಿಂಗೆ ನ್ಯಾಯನ? ಒಂದ್ ಕಿತ ಬೇಕು ಒಂದ್ ಕಿತ ಬೇಡ್ವಾ? ಶಿವ ಮೆಚ್ಚನ? ಯಾಕ್ ಬೇಕಿಲ್ಲ? ಅದನ್ ಕೇಳಕ್ ನೀನ್ ಯಾರೋ? ಅನ್ಯಾಯ, ಓ ಅನ್ಯಾಯ. ಇಷ್ಟು ಬೇಗ ಮರ್ತ್ಬಿಟ್ರೆ ಹೆಂಗೆ? ಮೈಗೆ ಈ ನನ್ನ ಮೈ ನಂಗೆ ಟಚಿಂಗ್ ಮಾಡಿಸ್ಕೊಂಡು ಜಮ್ ಅಂತ ಜಮಾಯಿಸ್ಕೊಂಡ್ ಕುಂತ್ಕೊಳ್ಳಿಲ್ವಾ? ಎಪ್ತಿ ಮಾಡ್ಕೊಳ್ಳಿ. ಆಗ್ನಿಲ್ವಾ? ಎಪ್ತಿ ಮಾಡಿಸ್ತೀನಿ. ಕೈ ಬಿಡಸ್ಕ. ಅವ್ರ ಬ್ಯಾಗ್ ಆಗ ಕಿತ್ಕೊಂತಿದ್ಯಾ? ಬೇಡೆ ನನ್ನ ಮಗ, ಗೋಡೆ ಬಂದಂಗ ಅಡ್ಡ ಬಂದ್ಬಿಟ್ಟಲ್ಲೋ. ನನ್ ಗೋಡೆ ಗಿಡೆ ಅಂದ್ರೆ ಚೆನ್ನಾಗಿರ್ಲ ತಿಳ್ಕೊಂಬಿಡು. ಅಪ್ಪಣ್ಣಿ ನಮ್ ಬಾಲಮ್ಮವ್ರ ಮನೆ ಬಂದ್ರೆ ನಿಂಗೇನ ಇವಾಗ? ಕೈ ಗಂಟ ಬಂದಿದ್ ಮೈ ಗಂಟ ಬರ್ನಿಲ್ವಲ್ಲೋ? ಇನ್ನು ಅನ್ನಕ್ ಮಣ್ಣಾಕ್ಬಿಟ್ಟಲ್ಲೋ. ಇರ್ಲಿ, ಎಲ್ಲೋಯ್ತದೆ. ಬರ್ತೀನಿ, ಬತ್ತಾನೆ ಇರ್ತೀನಿ. ಬರ್ತೀನಿ. ಇದನ್ನ ಅವ್ನ್ ತೋಟದ ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಯಾಕೊಂತರ ಇದೆಯಾ ಶುಭ? ಅವ್ನ್ ನಿನ್ ಬ್ಯಾಗ್ ವಾಪಸ್ ಕೊಟ್ನಲ್ಲ. ಶುಭ ಏನೋ ನಿನ್ಗೇನಾಗ್ಬೇಕಿತ್ತು? ನನ್ ಮೇಲೆ ಯಾಕೆ ರೆಕ್ತೀಯಾ? ನಾನೇನ ಮಾಡ್ದೆ? ನನ್ನ ಮೈ ಮೇಲೆ ಅವ್ನ್ ಕೈ ಹಾಕ್ತಿದಾಗ ನೋಡ್ತಾ ನಿಂತಿದ್ಯಲ್ಲ, ನಾಚಿಕೆ ಆಗಲ್ಲ? ನಾನೇನ್ ಮಾಡ್ಬೇಕಿತ್ತು? ಅದನ್ನು ನಾನೇ ಹೇಳ್ಬೇಕಾ? ಹ್ಮ್. ಕಣ್ಸಲ್ವಾ ನೀನು? ಬದಿಬೇಕಾಗಿತ್ತು. ಅಯ್ಯಪ್ಪ, ನನ್ ಕೈಯಲ್ಲಿ ಆಗಲ್ಲಮ್ಮ. ಅವ್ನು ಒದ್ಬಿಟ್ರೆ ಅಷ್ಟೇ ನನ್ ಚಟ್ನಿ ಮಾಡ್ಬಿಡ್ತಾನೆ. ಥೂ ಪೆದ್ದ, ಬದಿಯೋ ತಾಕತ್ತಿಲ್ಲ, ಬಂದ್ಬಿಟ್ಟ ಹೊಲಕಿರ್ಕೊಂಡು. ಯಾಕೋ ಬಂದ ನಮ್ಮ ಮನೆಗೆ? ಮತ್ತೆ ಸ್ವಲ್ಪ ಔಷಧಿ ಹಚ್ಚಿ ಆಸೆ ಆಗುತ್ತೆ. ಅಯ್ಯ, ಈ ಮುಖಕ್ಕೆ ಔಷಧಿ ಬೇರೆ. ಒಂದೇ ಒಂದ್ಸಲ ಹಚ್ಚೆ. ಅವನ್ನ ಒದ್ ಬಾ, ಔಷಧಿ ಹಚ್ತೀನಿ. ಮೊದ್ಲು ಔಷಧಿ ಹಚ್ಚು, ಆಮೇಲೆ ಹೋಗಿ ಒದಿತೀನಿ. ಮೊದ್ಲು ಒದ್ ಬಂದ್ರೇನೆ ಔಷಧಿ. ಅವ್ನ್ ಒದ್ ಬಂದ್ರೆ ಖಂಡಿತ ಔಷಧಿ ಹಚ್ಚಿಯ. ಮೊದ್ಲೋಗಿ ಅವನ ಒದ್ ಬಾ, ಹೋಗು. ಕಾರಣ ಕಾರಣ ಏನ್ಲ ಗಲ್ಡ? ನಾ ಹೇಳಿದ್ರೆ ಬೇಜಾರ್ ಮಾಡ್ಕೊಳಲ್ಲ ತಾನೇ? ನೀನ್ ಯಾವ ಮರದ್ ತಪ್ಪು ಅಂತ ಬೇಜಾರಲ್ಲ? ಅದೇನ್ ಹೇಳು. ಅದು ನಿನಗ್ ಒಂದೇ ಒಂದ್ಸಾರಿ ಅದೇನ್ ಸರಿಯಾಗಿ ಓದಲ್ಲ. ಒಂದೇ ಒಂದ್ಸರಿ ನಾನ್ ನಿನ್ ಓದಿಲ್ಲ. ಇನ್ನೊಂದ್ ಕಿತಾಬಗಳ ನಿನ್ ಕೈ ಮುಗಿತೀನೋ ಕಾರಣ, ನನ್ ಕಷ್ಟ ಅರ್ಥ ಮಾಡ್ಕೊಳು. ಅವಳು ನಿನ್ನ ಒಂದ್ಸಾರಿ ಒದ್ ಬಂದ್ರೆ ಮಾತ್ರ ಔಷಧಿ ಹಚ್ತಾಳಂತೆ, ಇಲ್ದಿದ್ರೆ ಇಲ್ವಂತೆ. ಅಡ್ಡಿ ಮಾಕ ರಂಕಲಾಡೆಗೆ. ಹ್ಞೂ ಕಣೋ, ಎಷ್ಟ್ ಕೇಳಿದ್ರು ಆಗಲ್ಲ ಅಂತಾಳೆ. ನನ್ನ ಹತ್ರ ಒಂದ್ಸಾರಿ ಒದ್ಸ್ಕೊಳು. ಸರಿ, ಓದಿವಂತೆ ಬಿಡು. ಎಲ್ಲಿ ಇಲ್ವದಿಲ್ಲ? ತಾಳಲೇ ಬಡ್ಡೆತ್ತದೆ. ಎಸ್ಪಸ್ ರೈಲ್ ಬಂದಂಗ್ ಬಂದ್ಬಿಡ್ಬೇಡ. ಅದ್ಯಾಕ್ ಮುಂಚೆ ನಾನು ಹೇಳ್ದಂಗ್ ಕೇಳು. ನನ್ನ ಹತ್ರ ಒಸ್ಕೊಳ್ಳಂಗಿದ್ರೆ ನೀನ್ ಏನ್ ಹೇಳಿದ್ರು ಕೇಳ್ತೀನಿ. ತಗ ಇದನ್ ಕೊಡಿ. ಅಯ್ಯಪ್ಪ, ವಾಸನೆ ನನ್ ಕೈಲಾಗಲ್ಲಪ್ಪ. ಹಂಗಾರ ನಂಗೇನಂತ ಬಿಡು. ಔಷಧಿ ತಿಕ್ಕಿಸ್ಗಳ ಆಸೆ ನಂಗೆ ಮರ್ತ್ ಬಿಡು. ಇಲ್ಲ, ಕುಡಿತೀನಿ. ಕುಡಿದ್ಮೇಲೆ ನನ್ನ ಹತ್ರ ಒಸ್ಕೋಬೇಕು. ಈಗ ಓದಿಲ್ಲ. ಆ ಚಿತ್ರಾಂಗನ ಹಿಂಗ್ ಹೇಳ್ಕೊಂಡು ಪಿಟ್ಟಕ್ ತಪ್ಕೊಂಡು ನಾನು ಹಿಂಗ್ ಮುತ್ಕೊಟ್ನಲ್ಲ, ಹಂಗ ಅವಳು ಕೊಟ್ಬಿಟ್ ಬಾ. ಅವಾಗ ನೀನು ನಂಗೆ ಎಲ್ ಬೇಕಾರು ಹೆಂಗ್ ಬೇಕಾರು ಓದಿವಂತ ನಾನು ಓದಿಸ್ಕೊಂತೀನಿ. ನಾನು ಈಗ್ಲೇ ಹೋಗ್ತೀನಿ, ಆಮೇಲೆ ಹಂಗ್ ಮೋಸ ಮಾಡ್ಬಾರ್ದು. ರಾಜಾ,
ಎಷ್ಟು ಧೈರ್ಯ ನಿನ್ಗೆ? ಏನೋ ಪೆದ್ದ ಆದ್ರೂ ಒಳ್ಳೆ ಹುಡುಗಂತ ಸದರ ಕೊಟ್ಟಿದ್ದಕ್ಕೆ ಇಂಥ ನೀಚ ಕೆಲ್ಸನ ಮಾಡೋದು? ಒಬ್ಳೆ ಮಲಗಿರುವಾಗ ಕುಡಿದು ಒಳಗ್ ಬಂದು ಹೀಗೆ ಛೇ ಛೇ. ಆ ಕಾಳನ್ಗೂ ನಿನ್ಗೂ ಏನೋ ವ್ಯತ್ಯಾಸ? ಹೇಯ್, ನನ್ ಕೇಳ್ದೆ ಯಾಕೆ ಒಳಗ್ ಬಂದೆ? ಅಲ್ ನೋಡು, ಹಸಿರು ಬಟ್ಟೆ ಕಟ್ಟಿದ್ರೆ ನೀನ್ ಒಳಗ್ ಬರ್ಬೋದು ಅಂತ ಅವತ್ ನೀನೇ ತಾನೇ ಹೇಳಿದ್ದು. ಅವತ್ತು ಹಾಗೆ ಹೇಳ್ಬಿಟ್ಟು ಈಗ ಈಗ ನನ್ ಕೆನ್ನೆಗೆ ಹೊಡಿತ್ಯಾ? ಇಡಿಯಟ್. ನೋಡೋ, ಇದೇ ಕಡೆ ನಾನ್ ಇಲ್ಲಿರೋವರೆಗೂ ಈ ಮನೆ ಹೊಸಲು ತೊಳಿಬೇಡ. ನನಗ್ ನಿನ್ ಮುಖ ತೋರಿಸ್ಬೇಡ. ಗೆಟ್ ಔಟ್ ಯು ಬ್ಲಡಿ ಸ್ಕೌಂಡ್ರಲ್. ನನಗ್ ನಿನ್ ಮುಖ ನೋಡೋಕು ಅಸಹ್ಯ ಆಗತ್ತೆ. ನಡಿ ಆಚೆಗೆ, ನಡಿ ಆಚೆಗೆ, ನಡಿಯೋ. ಗೊತ್ತಿದ್ಯೇನೋ? ಆ ಕಾಳನೇ ಹೇಳಿದ್ದು. ಅವನು ಮಾಡು ಅಂದ ನೀನ್ ಮಾಡ್ಬಿಟ್ಟೆ. ಯಾಕೋ ಹಾಗೆ ಮಾಡ್ದೆ? ಎಲ್ಲ ನಿನ್ನಿಂದನೆ. ನನ್ನಿಂದ? ಮತ್ತೆ ಅವತ್ ನಂಗೆ ಔಷಧಿ ಹಚ್ಬಿಟ್ಟಿದ್ರೆ ನಾನು ಹೀಗೆಲ್ಲ ಮಾಡ್ತಿದ್ನ? ನಿನ್ ಕಾಳು ಒದ್ ಬಂದ್ರೆ ಮಾತ್ರ ಔಷಧಿ ಹಚ್ಚದ ಅಂದೆ. ಅವ್ನು ನಿನ್ನ ಮುತ್ಕೊಟ್ ಬಾ, ಆಮೇಲೆ ಒದಸ್ಕೊತೀನಿ ಅಂತ ಹೇಳ್ದ. ಎಲ್ಲ ನಿಮ್ಮಿಬ್ರಿಂದಾನೆ ಅಲ್ವೋ ರಾಜ. ನೀನ್ ಇಷ್ಟು ದಡ್ಡಾದ್ರೆ ಅದ್ ಹೇಗೋ ಬದುಕ್ತಿಯಾ? ಈಗ ನಿಮ್ಮನೇಲಿ ಗೌರಿ ಇದೆ ಅಲ್ವಾ, ಅದಕ್ ಕಸ ಹಾಕಿದ್ರೆ ತಿನ್ನುತ್ತೇನೋ? ತಿನ್ಬಿಡುತ್ತೆ ಅಮ್ಮಣ್ಣಿ. ಅದು ಹುಲ್ಲು ಹಾಕಿದ್ರೆ ಮಾತ್ರ ತಿನ್ನೋದು ಅಲ್ವೋ? ಆ ಗೌರಿಗೆ ಅಷ್ಟೊಂದ್ ಬುದ್ಧಿ ಇದೆ, ನಿನಗಿರೋದ್ ಬೇಡ್ವಾ? ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ನೀನೇ ತಿಳ್ಕೋಬೇಕು. ಈಗ ನಾನು ಏನ್ ಮಾಡ್ಬೇಕು? ಆ ಕಾಳಂಗೆ ಒದ್ ಬಾ ಅಂತ ಮಾತ್ರ ಹೇಳ್ಬೇಡ. ಅದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ನಾನು ಮಾಡ್ತೀನಿ.